ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರು ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿಎನ್. ಲಾಸ್ಟ್ ಕ್ಲಾಸ್ ನಮಗೆ ಡೈಲಿ ಮೆಂಟಲ್ ಕ್ಲಾಸಸ್ ಇನ್ ಕನ್ನಡ ಸೀರೀಸ್ನ 3ನೇ ದಿನ ಆಗಿತ್ತು. ಇಂದು 4ನೇ ದಿನ. 4ನೇ ದಿನದ ಮೊದಲ ಪ್ರಶ್ನೆ, 3ರಿಂದ ಪ್ರಾರಂಭವಾಗುವ ಮತ್ತು 5ರೊಂದಿಗೆ ಕೊನೆಗೊಳ್ಳುವ ಗರಿಷ್ಠ ಮತ್ತು ಕನಿಷ್ಠ 4 ಅಂಕೆಗಳ ಸಂಖ್ಯೆಯ ನಡುವಿನ ವ್ಯತ್ಯಾಸ ಏನು ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. 4 ಡಿಜಿಟ್ಸ್ ನಂಬರ್ ಅದಾವಂತ ಎರಡು, ಇದೊಂದು ನಂಬರು, ಇದೊಂದು ನಂಬರು. ಅವು ಎರಡು 3ರಿಂದ ಸ್ಟಾರ್ಟ್ ಆಗ್ತಾವಂತ ಮತ್ತೆ ಎರಡು 5ರೊಂದಿಗೆ ಕೊನೆಗೊಳ್ತಾವಂತ. ನಂಬರ್ ಸಿಸ್ಟಮ್ ಮೇಲಿನ ಕ್ವಶನ್ ಇದು. ಇದು ಗರಿಷ್ಠ ಇದೆ, ಇದು ಕನಿಷ್ಠ ಇದೆ, ಇವೆರಡರ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಡಿಫರೆನ್ಸ್ ಕಂಡುಹಿಡಿಬೇಕು ನಾವು ಇವಾಗ. 3ರಿಂದ ಪ್ರಾರಂಭ ಆಗುವ ಮತ್ತು 5ರಿಂದ ಕೊನೆಗೊಳ್ಳುವ ಅತಿ ದೊಡ್ಡ ಸಂಖ್ಯೆ ಅಂತಂದು ನಾವೇನು ಕನ್ಸಿಡರ್ ಮಾಡ್ಬೇಕಂತಂದ್ರ ಇವೆರಡು ಡಿಜಿಟ್ ನಮ್ಗ ದೊಡ್ಡವು ಇರಬೇಕು. ಸೊ 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 99. 99ಗಿಂತ ದೊಡ್ಡ ಬರೋದು 100. ಬಟ್ ಇದು 3 ಡಿಜಿಟ್ಸ್ ಆಗ್ಬಿಡುತ್ತೆ, 3 ಅಂಕಿಯ ಸಂಖ್ಯೆ ಆಗ್ಬಿಡುತ್ತೆ. ನಮಗೆ ಇಲ್ಲಿ ಬೇಕಾಗಿರೋದು 2 ಡಿಜಿಟ್ ಓನ್ಲಿ. ಸೊ 2 ಡಿಜಿಟ್ ನಲ್ಲಿ ಬರಬಹುದಾದ ಅತಿ ದೊಡ್ಡ ಸಂಖ್ಯೆ 99. ಸೊ ಇಲ್ಲಿ 99 ಅಂತ ಬರ್ಕೊಳ್ತೀನಿ. ಇದು 3ರಿಂದ ಪ್ರಾರಂಭವಾಗುವ ಮತ್ತು 5ರಿಂದ ಕೊನೆಗೊಳ್ಳುವ ಅತಿ ದೊಡ್ಡ ಸಂಖ್ಯೆ. ಇವಾಗ ಇಲ್ಲಿ ನಮಗೆ ಬೇಕಾಗಿರೋದು 3ರಿಂದ ಪ್ರಾರಂಭ ಆಗುವ ಮತ್ತು 5ರಿಂದ ಕೊನೆಗೊಳ್ಳುವ ಅತಿ ಚಿಕ್ಕ ಸಂಖ್ಯೆ ಬೇಕು. ಯಾವ ಎರಡು ಸಂಖ್ಯೆಗಳನ್ನ ಇಲ್ಲಿ ಹಾಕಿದ್ರೆ ನಮ್ಗ ಇದು ಅತಿ ಚಿಕ್ಕ ಸಂಖ್ಯೆ ಆಗುತ್ತಾ? ಇಲ್ಲಿ 0 ಇಲ್ಲಿ 0 ಹಾಕ್ಬೋದಾ? ಸೊ 3ರಿಂದ ಪ್ರಾರಂಭವಾಗುವ ಮತ್ತು 5ರಿಂದ ಕೊನೆಗೊಳ್ಳುವ ಅತಿ ಚಿಕ್ಕ ಸಂಖ್ಯೆ 3005. ಈ 3995 ಮತ್ತು 3005ಕ್ಕೆ ಇರುವ ಡಿಫರೆನ್ಸ್ ಎಷ್ಟು? ಈ 3995ರಲ್ಲಿ 3005 ಮೈನಸ್ ಮಾಡಿಬಿಟ್ರೆ ನಮಗೆ ಬರೋದು 990. ಸೊ ಆಪ್ಷನ್ ಎ 990 ಇಸ್ ದಿ ರೈಟ್ ಆನ್ಸರ್. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ನಂಬರ್ ಸಿಸ್ಟಮ್ ಮೇಲೆ ತುಂಬಾ ಕ್ವಶನ್ಸ್ ಕೇಳ್ತಿರ್ತಾರೆ. ಮತ್ತು UPSC ಸಿಸೆಂಟ್ ಅಂತ ಬಂದಾಗ 70 to 80% ನಂಬರ್ ಸಿಸ್ಟಮ್ ಮೇಲೆ ಇರ್ತವೆ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್, 5 ಹುಡುಗಿಯರು ಓಟದಲ್ಲಿ ಭಾಗವಹಿಸಿದರು. ರಜನಿ ಮಹಿಕಾಗಿಂತ ಮೊದಲು ಮುಗಿಸಿದರು, ಆದರೆ ಗರಿಮಾ ನಂತರ. ಅಶ್ಮಿತಾ ಸಂಚಾಲಿಗಿಂತ ಮೊದಲು ಮುಗಿಸಿದಳು, ಆದರೆ ಮಹಿಕಾ ನಂತರ. ಓಟದಲ್ಲಿ 2ನೇ ಸ್ಥಾನ ಪಡೆದವರು ಯಾರು ಅಂತ ಕ್ವಶನ್ ಐತಿ. ರ್ಯಾಂಕಿಂಗ್ ಮೇಲಿನ ಕ್ವಶನ್ ಇದು. 5 ಹುಡುಗಿಯರು ಓಟದಲ್ಲಿ ಭಾಗವಹಿಸಿದಾರ, ರಜನಿ ಮಹಿಕಾಗಿಂತ ಮೊದಲು ಮುಗಿಸಿದಾರಂತ. ಅಂದ್ರೆ ರಜನಿ ಮಹಿಕಾಗಿಂತ ಸ್ಪೀಡ್ ಆಗಿ ಕೊಡ್ತಾರ, ಆದರೆ ಗರಿಮಾ ನಂತರ. ಗರಿಮಾ ಮುಗಿಸಿದ ಮೇಲೆ ರಜನಿ ಮುಗಿಸಿದಾಳ ಅಂತಂದ್ರ ಗರಿಮಾ ರಜನಿಗಿಂತ ಸ್ಪೀಡ್ ಆಗಿ ಕೊಡ್ತಾಳ. ಅಶ್ಮಿತಾ ಸಂಚಾಲಿಗಿಂತ ಮೊದಲು ಮುಗಿಸಿದ್ಲಂತ, ಅಂದ್ರ ಸಂಚಾಲಿಗಿಂತ ಅಶ್ಮಿತಾ ಸ್ಪೀಡ್ ಆಗಿ ಕೊಡ್ತಾರ. ಆದರೆ ಮಹಿಕಾ ನಂತರ ಅಂತ ಅಂದ್ರ ಅಶ್ಮಿತಾಗಿಂತ ಮಹಿಕಾ ಸ್ಪೀಡ್ ಆಗಿ ಕೊಡ್ತಾಳ. ಕ್ವಶನ್ ಏನ್ ಕೇಳಿದಾರೆ? ಓಟದಲ್ಲಿ 2ನೇ ಸ್ಥಾನ ಪಡೆದವರು ಯಾರು? ಮೊದಲನೇ ಸ್ಥಾನ ಯಾರು ಪಡಿತಾರ? ಯಾರು ಸ್ಪೀಡ್ ಆಗಿ ಓಡಿರ್ತಾರೋ ಅವ್ರು ಮೊದಲನೇ ಸ್ಥಾನ ಪಡೆದಿರ್ತಾರ. ಸಂಚಾಲಿಗಿಂತ ಅಶ್ಮಿತಾ ಸ್ಪೀಡ್ ಆಗಿ ಓಡಿದಾಳ, ಅಶ್ಮಿತಾಗಿಂತ ಮಹಿಕಾ ಸ್ಪೀಡ್ ಆಗಿ ಓಡಿದಾಳ, ಮಹಿಕಾಗಿಂತ ರಜನಿ ಸ್ಪೀಡ್ ಆಗಿ ಓಡಿದಾಳ, ರಜನಿಗಿಂತ ಗರಿಮಾ ಸ್ಪೀಡ್ ಆಗಿ ಓಡಿದಾಳ. ಸೊ ಗರಿಮಾ ಮೊದಲನೇ ಸ್ಥಾನ ಪಡಿತಾಳ. ಇವಳ ನಂತರ 2ನೇ ಸ್ಥಾನ ಪಡೆಯೋರು ರಜನಿ. ಸೊ ಆಪ್ಷನ್ ಸಿ ರಜನಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 18, 21, 24 ಮತ್ತು 27ರಿಂದ ನಿಖರವಾಗಿ ಭಾಗವಹಿಸಬಹುದಾದ ಕನಿಷ್ಠ ಸಂಖ್ಯೆಯನ್ನ ಕಂಡುಹಿಡಿಯಿರಿ. ಯಾವುದೇ ಕೆಲವು ಸಂಖ್ಯೆಗಳಿಂದ ಭಾಗವಹಿಸಬಹುದ ಅತಿ ಚಿಕ್ಕ ಸಂಖ್ಯೆನೇ, ಅತಿ ಕನಿಷ್ಠ ಸಂಖ್ಯೆನೇ ನಾವು LCM ಅಂತ ಕರಿತೀವಿ. ಸೊ ಇವುಗಳ ನಾವು ಲಸಾ ಕಂಡು ಬಿಟ್ರೆ ನಮ್ಗೆ ಅದ ಆನ್ಸರ್ ಆಗಿರುತ್ತೆ. ನಾವು ಸ್ಕೂಲ್ ಅಂಡ್ ಕಾಲೇಜ್ಗಳಲ್ಲಿ ಹೇಗೆ ಕಂಡುಹಿಡಿತಿದ್ವಿ? LCM ನ 18, 21, 24, 27 ಅಂತ ಬರೀತಿದ್ವಿ. ಇವುಗಳಿಂದ ಬರಬಹುದಾದ ಕಾಮನ್ ಫ್ಯಾಕ್ಟರ್ಸ್ಗಳನ್ನ ಆಚೆಗಡೆ ತಗೊಂತಾ ಇದ್ವಿ. ಅಂದ್ರೆ ಇವು ಎಲ್ಲಾ ಸಂಖ್ಯೆಗಳು ಯಾವ ಒಂದು ಕಾಮನ್ ಸಂಖ್ಯೆಯಿಂದ ಭಾಗ ಆಗ್ತವೆ? 3ರಿಂದ ಭಾಗ ಆಗ್ತವೆ. 3 6 18, 3 7 21, 3 8 24, 3 9 27. ಒಂದನ್ನು ಹೊರತುಪಡಿಸಿ 4 ಸಂಖ್ಯೆಗಳಲ್ಲಿ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ. ಬಟ್ 6 ಮತ್ತು 9ರಲ್ಲಿ 3 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆ. 3 2 6, 7 ಹಂಗೆ ಇಟ್ಕೊಂತೀನಿ, 8 ಹಂಗೆ ಇಟ್ಕೊಂತೀನಿ, 3 3 9. 2 ಮತ್ತು 8ರಲ್ಲಿ 2 ಅನ್ನೋದು ಕಾಮನ್ ಫ್ಯಾಕ್ಟರ್ ಇದೆ. 2 1 2, 7 ಹಂಗೆ ಇಟ್ಕೊಂತೀನಿ, 2 4 8, 3 3. 7 4 3ರಲ್ಲಿ ಒಂದನ್ನು ಹೊರತುಪಡಿಸಿ ಯಾವುದೇ ಕಾಮನ್ ಫ್ಯಾಕ್ಟರ್ ಇಲ್ಲ. ಒಂದು ಬರೋವರೆಗೂ ನಾವು ಮಾಡ್ಕೋಬೇಕು. ಸೊ 7 ತಗೊಳ್ತೀನಿ, 7 1 7, 4 ಹಂಗೆ ಇಟ್ಕೊಂತೀನಿ, 3 8 ಹಂಗೆ ಇಟ್ಕೊಂತೀನಿ, ಮತ್ತೆ 4 ತಗೊಳ್ತೀನಿ, 4 1 4, 3 ಹಂಗೆ ಇಟ್ಕೊಂತೀನಿ, ಮತ್ತೆ 3 ತಗೊಳ್ತೀನಿ, 3 1 3. ಸೊ ಇವುಗಳನ್ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ. 3 3 9, 9 2 18,
14 72, 72 ಮೂರಲೆ 3 21, 816, 216 7 7 42, 7 7 4 11, 1 7 14, 1 15. 1512 ಇಸ್ ದಿ ರೈಟ್ ಆನ್ಸರ್. ಬಟ್ ನಾವು ಇದನ್ನ ಪ್ರೈಮ್ ನಂಬರ್ ಫ್ಯಾಕ್ಟರ್ಸ್ ಆಗಿ ವಿಂಗಡಿಸೋದ್ರಿಂದ ಇನ್ನೂ ಸ್ವಲ್ಪ ಈಸಿಯಾಗಿ ಮಾಡ್ಬೋದು. ಯಾವ ರೀತಿ ಅಂತ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಪ್ರೈಮ್ ನಂಬರ್ ಅಂದ್ರೆ ಏನು? ಯಾವ ಸಂಖ್ಯೆ ಕೇವಲ 2 ಫ್ಯಾಕ್ಟರ್ಗಳನ್ನ ಹೊಂದಿರುತ್ತೋ ಅದನ್ನ ನಾವು ಪ್ರೈಮ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ 2 ಅನ್ನೋದು ಪ್ರೈಮ್ ನಂಬರ್. ಯಾಕೆ? 2 ಅನ್ನೋದು 2ರಿಂದ ಭಾಗ ಆಗುತ್ತಾ, 1ರಿಂದ ಭಾಗ ಆಗುತ್ತಾ. ಇವೆರಡನ್ನ ಹೊರತುಪಡಿಸಿ ಮತ್ತೆ ಯಾವುದೇ ಸಂಖ್ಯೆಯಿಂದ 2 ಅನ್ನೋದು ಭಾಗ ಆಗಲ್ಲ. ಸೊ ಇದು ಪ್ರೈಮ್ ನಂಬರ್. 3 ಅನ್ನೋದು ಪ್ರೈಮ್ ನಂಬರ್. ಏಕೆ? ಇದು 3ರಿಂದ ಭಾಗ ಆಗುತ್ತಾ ಮತ್ತು 1ರಿಂದ ಭಾಗ ಆಗುತ್ತೆ. ಇವೆರಡು ಸಂಖ್ಯೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಸಂಖ್ಯೆಯಿಂದ 3 ಅನ್ನೋದು ಭಾಗ ಆಗಲ್ಲ. ಅದಕ್ಕೆ ಈ 3ಕ್ಕೆ ಇವೆರಡೇ ಫ್ಯಾಕ್ಟರ್ಸ್ ಅವ. ಅದಕ್ಕೋಸ್ಕರ 3 ಅನ್ನೋದು ಕೂಡ ಪ್ರೈಮ್ ನಂಬರ್. 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. ಯಾಕೆ? 4 2ರಿಂದನೂ ಭಾಗ ಆಗುತ್ತಾ, 1ರಿಂದನೂ ಭಾಗ ಆಗುತ್ತಾ, 4ರಿಂದನೂ ಭಾಗ ಆಗುತ್ತಾ. ಸೊ 4ಗೆ 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ ಅದಾವ, 3 ಫ್ಯಾಕ್ಟರ್ಸ್ ಅದಾವ. ಹೀಗಾಗಿ 4 ಅನ್ನೋದು ಪ್ರೈಮ್ ನಂಬರ್ ಅಲ್ಲ. 1 ಅನ್ನೋದು ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ನಂಬರು ಅಲ್ಲ, ಪ್ರೈಮ್ ನಂಬರ್ ಅಲ್ಲದೇನೂ ಅಲ್ಲ. ಸೊ ಈಗ 18ನ್ನ ಪ್ರೈಮ್ ನಂಬರ್ ಫ್ಯಾಕ್ಟರ್ಸ್ ಆಗಿ ನಾವು ವಿಂಗಡಣೆ ಮಾಡಿದ್ರ 9 18 ಅಥವಾ 3 ಅನ್ನೋದು ಪ್ರೈಮ್ ನಂಬರು, 3 ಅನ್ನೋದು ಪ್ರೈಮ್ ನಂಬರು, 2 ಅನ್ನೋದು ಪ್ರೈಮ್ ನಂಬರ್. 3 3 9 9 2 18. ಈ 3 ಇಂಟು 3ನ ನಾನು 3 ಸ್ಕ್ವೇರ್ ಅಂತ ಬರ್ಕೊಳ್ತೇನೆ. ಸೊ 3 ಸ್ಕ್ವೇರ್ ಇಂಟು 2 ಅಂತ ಬರಿಬೋದು. 2ಗೆ ಪವರ್ 1 ಇರುತ್ತೆ. ನೆಕ್ಸ್ಟ್ ಇರೋದೇನು? 21. ಇದನ್ನ ನಾನು 7 3 21 ಅಂತ ಬರಿಬೋದಾ? 7 3 21. 7 ಅನ್ನೋದು ಪ್ರೈಮ್ ನಂಬರು, 3 ಅನ್ನೋದು ಪ್ರೈಮ್ ನಂಬರು, ಪವರ್ 1 ಇರುತ್ತೆ. ನೆಕ್ಸ್ಟ್ 24 ಇದೆ. 8 3 24. 8 ಅನ್ನೋದನ್ನ ನಾನು 2 ಕ್ಯೂಬ್ ಅಂತ ಬರ್ಕೋತೀನಿ. ಬಿಕಾಸ್ 2 ಅನ್ನೋದು ಪ್ರೈಮ್ ನಂಬರು. ಇದನ್ನ 2 ಇಂಟು 2 ಇಂಟು 2 ಅಂತ ಬರೆಯೋ ಬದಲಿ 2 ಕ್ಯೂಬ್ ಅಂತ ಬರಿತಾ ಇದ್ದೀನಿ. 8 3 24. ಸೊ ಇಲ್ಲಿ 3ಗೆ ಪವರ್ 1 ಇರುತ್ತೆ. ನೆಕ್ಸ್ಟ್ ಇರೋದೇನು? 27. 3 ಕ್ಯೂಬ್ ಅಂದ್ರೆ 27. ಇದನ್ನ 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಅಂತ ಬರೆಯೋ ಬದಲಿ 3 ಕ್ಯೂಬ್ ಅಂತ ಬರಿತಾ ಇದ್ದೀನಿ. ಇವಾಗ ನಾವೇನ್ ಮಾಡಬೇಕು? ಈ ಫ್ಯಾಕ್ಟರ್ಸ್ಗಳಲ್ಲಿ ಯಾವ ಸಂಖ್ಯೆ ಕಾಮನ್ ಇದೆಯೋ ಆ ಕಾಮನ್ ಸಂಖ್ಯೆಗಳ ಅತಿ ಹೆಚ್ಚು ಪವರ್ ಅನ್ನು ಹೊಂದಿರುವ ಸಂಖ್ಯೆಯನ್ನು ಬರ್ಕೋಬೇಕು. ಇಲ್ಲಿ 3 ಅನ್ನೋದು 4 ಕಡೆ ಇದೆ. ಸೊ 4 ಕಡೆ ಇದ್ದಾಗ ಅತಿ ದೊಡ್ಡ ಪವರ್ ಯಾವುದಕ್ಕಿದೆ? ಇದಕ್ಕಿದೆ. ಸೊ ಇದನ್ನ ನಾವು ಬರ್ಕೊಳ್ಬೇಕು. 3 ಕ್ಯೂಬ್ ಇಂಟು ನೆಕ್ಸ್ಟ್ ಯಾವ್ದಾದ್ರು ಕಾಮನ್ ಸಂಖ್ಯೆ ಇದೆಯಾ? ಇಲ್ಲ. ಸೊ ಈಗ ಉಳಿದಿರೋದೇನು? 7 ಉಳಿದಿದೆ. ಈಗ 2 ಅನ್ನೋದು ಇಲ್ಲೂ ಕಾಮನ್ ಇದೆ, ಇಲ್ಲೂ ಕಾಮನ್ ಇದೆ. ಬಟ್ ಪವರ್ ಜಾಸ್ತಿ ಇರೋದು ಇಲ್ಲಿ. ಸೊ 2 ಕ್ಯೂಬ್ ಬರ್ಕೊಳ್ತೀನಿ. ನೆಕ್ಸ್ಟ್ ಉಳಿದಿರೋದೇನು? 7 ಬರ್ಕೊಳ್ತೀನಿ. ಇವುಗಳ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ಬಿಟ್ರೆ ನಮಗೆ LCM ಸಿಗುತ್ತಾ. 3 ಕ್ಯೂಬ್ ಅಂದ್ರೆ 27, 2 ಕ್ಯೂಬ್ ಅಂದ್ರೆ 8, 7 7, 8 56, 56 ಇಂಟು 27 ಮಾಡಿದರೆ 7 42, ಇಲ್ಲಿ 35, 39, 6 12, 49, 51, 5 10, 10 ಪ್ಲಸ್ 5 15. ಸೊ 1512 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕಾಣೆಯಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಇವುಗಳ ಆಧಾರದ ಮೇಲೆ ಇಲ್ಲಿ ಯಾವ ಸಂಖ್ಯೆ ಬರಬಹುದು ಅಂತ ನಾವು ಕಂಡುಹಿಡ್ಕೋಬೇಕು. ನಾವು ರೋಗಳನ್ನ ಗಮನಿಸಿದಾಗ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ ನಂಬರ್. ಸೊ ಇಲ್ಲಿ ಏನಾಗಿದೆ ಅಂತಂದ್ರೆ 92 ಮತ್ತು 70ರ ಡಿಫ್ರೆನ್ಸ್ ಅಂದ್ರೆ 92ರಲ್ಲಿ 17ನ ಮೈನಸ್ ಮಾಡಿದಾಗ ನಮಗೆ ಬರೋದು 22. 70 ಮತ್ತು 48ರ ಡಿಫ್ರೆನ್ಸ್ ಅಂದ್ರೆ 70ರಲ್ಲಿ 48ನ ಮೈನಸ್ ಮಾಡಿದಾಗ ನಮಗೆ ಬರೋದು ಡಿಫ್ರೆನ್ಸ್ 22. ಎರಡು ಕಡೆ ಡಿಫ್ರೆನ್ಸ್ ಸೇಮ್ ಇದೆ. ಇಲ್ಲಿ ಕೂಡ ಹಾಗೆ ಆಗಿದೆ. 64ರಲ್ಲಿ 53 ಮೈನಸ್ ಮಾಡಿದಾಗ ನಮಗೆ ಬರೋ ಡಿಫ್ರೆನ್ಸ್ 11. 53ರಲ್ಲಿ 42ನ್ನ ಮೈನಸ್ ಮಾಡಿದಾಗ ನಮಗೆ ಬರೋ ಡಿಫ್ರೆನ್ಸ್ 11. ಸೊ 52ರಲ್ಲಿ 45 ಮೈನಸ್ ಮಾಡಿದಾಗ ನಮಗೆ ಬರೋ ಡಿಫ್ರೆನ್ಸ್ 7. ಸೊ ಇವಾಗ ನಮಗೆ 45ರಲ್ಲಿ ಯಾವ ಸಂಖ್ಯೆ ಮೈನಸ್ ಮಾಡಿದಾಗ 7 ಡಿಫ್ರೆನ್ಸ್ ಬರುತ್ತೋ ಅದೇ ನಮಗೆ ಆನ್ಸರ್ ಆಗಿರುತ್ತೆ. ಸೊ 45ರಲ್ಲಿ ಯಾವ ಸಂಖ್ಯೆ ಮೈನಸ್ ಮಾಡಿದಾಗ ನಮಗೆ 7 ಡಿಫ್ರೆನ್ಸ್ ಬರುತ್ತೆ ಅದನ್ನ ಕಂಡುಹಿಡ್ಕೋಬೇಕು ನಾವು. 45 ಕ್ವಶನ್ ಮಾರ್ಕ್ ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತಾ, 7 ಈ ಕಡೆ ಬಂದ್ರೆ ಮೈನಸ್ ಆಗುತ್ತಾ. 45 7 ಹೋದ್ರೆ 38.
ಸೊ ಆಪ್ಷನ್ ಸಿ 38 is the right answer. Next question. 5/8 of 64 plus 30% of what equal to 121 ಅಂತ ನಮ್ಮ ಕ್ವಶನ್ ಕೇಳಿದ್ದಾರೆ. ಮ್ಯಾಥಮೆಟಿಕಲ್ ಆಪರೇಷನ್ ಮೇಲಿನ ಕ್ವಶನ್ ಇದು. ಅದು ಹೇಗಿದೆಯೋ ಹಾಗೆ ಬರ್ಕೊಂತೀನಿ. 5/8 ಆಫ್ ಅಂತ ಇರೋದನ್ನ ಮಲ್ಟಿಪ್ಲೈ ಮಾಡ್ಕೊತೀನಿ. 64 ಇದೆ ಪ್ಲಸ್ 30% ಆಫ್ ವಾಟ್ ಅಂತ ಕರೀತಾರೆ. 30% ಆಫ್ ವಾಟ್ ಅಂತ ಕೇಳಿದ್ದಾರೆ. ನಾನು ಇನ್ನೇನೆ ಹೇಳಿದ್ದೆ A% ಅಂತ ಇರೋದನ್ನ ನಾವು A/100 ಅಂತ ಕೂಡ ಬರ್ಕೊಳ್ಬೋದು. ಸೊ ಈ 30% ಅಂತ ಇರೋದನ್ನ ನಾನು 30/100 ಅಂತ ಬರ್ಕೊಳ್ತೀನಿ. 30/100 ಅಂತ ಬರ್ಕೊತೀನಿ ಈಕ್ವಲ್ ಟು 121 ಇದೆ. ಇವಾಗ 8 ಒಂದಲೇ 8, 8 ಎಂಟ್ಲೆ 64, 8 ಐದಲೇ 40, 40 ಆ ಕಡೆ ಹೋದರೆ ಮೈನಸ್ ಆಗುತ್ತೆ. ಸೊ ಮೈನಸ್ ಆಗಿ 81 ಆಗುತ್ತೆ. ಇದು 81 ಆಯಿತು. ಈ 100 ಆ ಕಡೆ ಹೋದಾಗ ಅಥವಾ ಏನು ಮಾಡ್ಕೊತೀನಿ, ಈ 0 ಕ್ಯಾನ್ಸಲ್, 3 ಒಂದಲೇ 3, 3 27 81, 27 ಇಂಟು 10 ಕ್ವಶನ್ ಮಾರ್ಕ್ ಈಕ್ವಲ್ ಟು 27 ಇಂಟು 10 270 ಆಗುತ್ತೆ. ಸೊ ಆಪ್ಷನ್ ಎ 270 ಇಸ್ ದಿ ರೈಟ್ ಆನ್ಸರ್. ತುಂಬ ಸಿಂಪಲ್ ಇದೆ ಕ್ವಶನ್. ನೆಕ್ಸ್ಟ್ ಕ್ವಶನ್. ಡೇವಿಡ್ 78 ಅರ್ಧದಿಂದ ಭಾಗಿಸಿ 11 ಸೇರಿಸುತ್ತಾನೆ. ಕೊನೆಯಲ್ಲಿ ಅವನು ಯಾವ ಸಂಖ್ಯೆಯನ್ನು ಪಡೆಯುತ್ತಾನೆ? ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ನೀವೇ ಮಾಡ್ಲಿಕ್ಕೆ ಟ್ರೈ ಮಾಡಿ. ಇದನ್ನ ಡೇವಿಡ್ ಏನ್ ಮಾಡ್ತಾನಂದ್ರ 78 ಅರ್ಧದಿಂದ ಭಾಗಿಸ್ತಾನಂತ. ಅರ್ಧ ಅಂದ್ರ 0.5. ಈ 0.5 ನಾನು 1/2 ಅಂತ ಬರ್ಕೊಳ್ತೀನಿ. 0.5 ನಾನು 1/2 ಅಂತ ಬರ್ಕೊಳ್ತೀನಿ. ಸೊ 1/2 ಅಂತ ಬರ್ಕೊಂಡಾಗ 2 ಮೇಲ್ಗಡೆ ಹೋಗಿ 78ಗೆ ಮಲ್ಟಿಪ್ಲೈ ಆಗುತ್ತೆ. 78ಗೆ ಮಲ್ಟಿಪ್ಲೈ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡಿದಾನ, ಅದಕ್ಕೆ 11 ಸೇರಿಸ್ತಾನೆ. 78 ಇಂಟು 2 ಅಂದ್ರೆ 140, 156 ಆಗುತ್ತೆ. ಪ್ಲಸ್ 11 ಎಷ್ಟಾಯ್ತು? 167 ಆಯ್ತು. ಆಪ್ಷನ್ ಸಿ 167 ಇಸ್ ದಿ ರೈಟ್ ಆನ್ಸರ್. ತುಂಬ ಸಿಂಪಲ್ ಇದೆ. ನೆಕ್ಸ್ಟ್ ಕ್ವಶನ್. 3 ಸಂಖ್ಯೆಗಳು 10:15:24 ಅನುಪಾತದಲ್ಲಿವೆ. ಅವುಗಳ ಮೊತ್ತವು 98 ಆಗಿದ್ದರೆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಈ ಸಂಖ್ಯೆ ಅನುಪಾತದಲ್ಲಿರುವ ಸಂಖ್ಯೆಗಳ ಮೊತ್ತ ಆಗಿದೆ ಅಂತ. ಅನುಪಾತದಲ್ಲಿರುವ ಸಂಖ್ಯೆಗಳನ್ನ ಆಡ್ ಮಾಡ್ಕೊಂಡ್ರೆ ನಮಗೆ ಎಷ್ಟು ಯೂನಿಟ್ ಬರುತ್ತಾ? 10 + 15 25, 25 + 24 48. ಸಾರಿ, 25 + 24 49. ಈ 49 ಅನ್ನೋದೇ 98 ಆದ್ರೆ ಇವುಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳಿದಾರೆ. ದೊಡ್ಡದು ಯಾವುದಿದೆ? 24 ಯೂನಿಟ್ ಇದೆ. ಹಾಗಾದ್ರೆ 24 ಯೂನಿಟ್ ಅನ್ನೋದು ಎಷ್ಟು? 49 ಒಂದಲೇ 49, 2ರಲ್ಲೇ 98, 24 2ರಲ್ಲೇ 48. ಸೊ ಆಪ್ಷನ್ ಡಿ 48 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಆಕಾಶ್ ನೇರವಾಗಿ ದಕ್ಷಿಣಕ್ಕೆ 4 ಕಿಲೋಮೀಟರ್ ನಡೆಯುತ್ತಾರೆ. ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನೇರವಾಗಿ ನಡೆಯುತ್ತಾರೆ. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನೇರವಾಗಿ ನಡೆಯುತ್ತಾರೆ. ಆರಂಭಿಕ ಸ್ಥಾನದಿಂದ ಇವಾಗ ಎಷ್ಟು ದೂರದಲ್ಲಿ ಇದ್ದಾರೆ? ಓಕೆ, ಡೈರೆಕ್ಷನ್ ಮೇಲಿನ ಕ್ವಶನ್ ಇದು. ಡೈರೆಕ್ಷನ್ ಗೊತ್ತಿರಬೇಕು. ಇದು ಉತ್ತರ, ಇದು ದಕ್ಷಿಣ, ಇದು ಪೂರ್ವ, ಇದು ಪಶ್ಚಿಮ. ಆಕಾಶ್ ನೇರವಾಗಿ ದಕ್ಷಿಣಕ್ಕೆ 4 ಕಿಲೋಮೀಟರ್ ಹೋಗ್ತಾರಂತ. 4 ಕಿಲೋಮೀಟರ್ ಹೋದ್ರು. ಇವಾಗ ಎಡಕ್ಕೆ ತಿರುಗಿ 6 ಕಿಲೋಮೀಟರ್ ನೇರವಾಗಿ ನಡೆಯುತ್ತಾರಂತ. ಈ ಕಡೆ ಬರ್ತಾ ಇದ್ದಾರೆ ಅಂದ್ರೆ ಅವರ ಎಡ ನಮ್ಮ ಬಲ ಆಗಿರುತ್ತೆ. 6 ಕಿಲೋಮೀಟರ್ ಹೋದ್ರು, 6 ಕಿಲೋಮೀಟರ್ ಹೋದ್ರು. ನಂತರ ಬಲಕ್ಕೆ ತಿರುಗಿ 4 ಕಿಲೋಮೀಟರ್ ನೇರವಾಗಿ ನಡೆಯುತ್ತಾರಂತ. ಬಲ ಅಂದ್ರೆ ದಕ್ಷಿಣ ದಿಕ್ಕಾಗುತ್ತೆ. ಇವಾಗ 4 ಕಿಲೋಮೀಟರ್ ಹೋದ್ರು. ಇವಾಗ ಎಷ್ಟು ದೂರದಲ್ಲಿ, ಆರಂಭಿಕ ಸ್ಥಾನದಿಂದ ಎಷ್ಟು, ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್ ಎಷ್ಟು ಅಂತ ನಾವು ಕಂಡುಹಿಡ್ಕೋಬೇಕು. ಓಕೆ, ಯಾವುದೇ ಒಂದು ಹಾರಿಜಾಂಟಲ್ ಲೈನ್ಗೆ 2 ಈಕ್ವಲ್ ಅಂಡ್ ಅಪೋಸಿಟ್ ವರ್ಟಿಕಲ್ ಲೈನ್ಸ್ಗಳು ಬಂದಾಗ 90 ಡಿಗ್ರಿ ಫಾರ್ಮ್ ಮಾಡಿದಾಗ, 90 ಡಿಗ್ರಿ ಯಾಕೆ ಫಾರ್ಮ್ ಮಾಡ್ತವೆ ಅಂತಂದ್ರೆ ನೇರವಾಗಿ ನಡೆದಿದ್ದಾರೆ ಅವರು. ಸೊ 90 ಡಿಗ್ರಿ ಫಾರ್ಮ್ ಮಾಡಿದಾಗ
ಈ ಹಾರಿಜೆಂಟಲ್ ಲೈನ್ ನಾವು ಈಕ್ವಲ್ ಆಗಿ ಡಿವೈಡ್ ಮಾಡ್ತಾವೆ. ಅಂದರೆ ಇದರ ಉದ್ದ 6 ಕಿಲೋಮೀಟರ್ ಇದೆ ಅಂದರೆ ಇಲ್ಲಿ 3 ಕಿಲೋಮೀಟರ್, ಇಲ್ಲಿ 3 ಕಿಲೋಮೀಟರ್ ಆಗಿ ಡಿವೈಡ್ ಮಾಡ್ತಾವೆ. ನಾವು ಕಂಡುಹಿಡ್ಕೋಬೇಕಾಗಿರೋದು ಏನು ಈಗ, ಈ ಎ ಪಾಯಿಂಟಿಂದ ಈ ಎಂಡ್ ಪಾಯಿಂಟ್, ಎ ಇಂದ ಬಿಗೆ ಇರುವ ಡಿಸ್ಟೆನ್ಸ್ ನಾವು ಕಂಡುಹಿಡ್ಕೋಬೇಕಾಗುತ್ತೆ. ನಮಗೆ ಪೈಥಾಗೋರಸ್ ಥಿಯರಮ್ ಗೊತ್ತಿದೆ. ಏನು, ಒಂದು ವೇಳೆ ಇದು ಸಿ ಅನ್ನೋದಾದರೆ ಯಾವುದೇ ಒಂದು ಲಂಬಕೋನದ, ಇದು ಲಂಬಕೋನ ತ್ರಿಭುಜ, ಯಾವುದೇ ಒಂದು ಲಂಬಕೋನ ತ್ರಿಭುಜದ ವಿಕರ್ಣದ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಇರುತ್ತೆ. ಒಂದು ವೇಳೆ ಇದನ್ನು ಸಿ ಅಂತ ಇಟ್ಕೊಂಡು ಇದು ಎ ಅಂತ ಇಟ್ಕೊಂಡು ಇದನ್ನು ಬಿ ಅಂತ ಇಟ್ಕೊಂಡ್ರೆ ಸಿ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಿರುತ್ತೆ. ಸ್ಕೂಲಲ್ಲಿ ನಾವು ಕಲ್ತಿದ್ದೀವಿ. ಇವಾಗ ನಮಗೆ ಇದರ ಡಿಸ್ಟೆನ್ಸ್ ಸಿಗಬೇಕು, ಆಮೇಲೆ ಮತ್ತೆ ಇದರ ಡಿಸ್ಟೆನ್ಸ್ ಸಿಗಬೇಕು. ಇಲ್ಲೂ 4 ಯೂನಿಟ್, ಒಂದು ಬಾವಿನ ಉದ್ದ ಇಲ್ಲೂ 4 ಇದೆ, ಇಲ್ಲೂ 4 ಕಿಲೋಮೀಟರ್ ಇದೆ, ಇಲ್ಲೂ 3 ಕಿಲೋಮೀಟರ್ ಇದೆ, ಇಲ್ಲೂ 4 ಕಿಲೋಮೀಟರ್ ಇದೆ, ಇಲ್ಲೂ 3 ಕಿಲೋಮೀಟರ್ ಇದೆ. ಸೊ ಎ ಇಂದ ಈ ಪಾಯಿಂಟಿಗೆ ಇರೋ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗೆ ಇರುತ್ತೆ. ಸೊ ನಾವು ಇದನ್ನು ಕಣ್ಣು ಹಿಡ್ಕೊಂಡ್ರೆ ಸಾಕು, ಅದನ್ನು ಡಬಲ್ ಮಾಡಿಬಿಟ್ರೆ ಇಲ್ಲಿಂದ ಇಲ್ಲಿ ಇರೋ ಡಿಸ್ಟೆನ್ಸ್ ಎಷ್ಟು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಇದನ್ನು ಕಣ್ಣು ಹಿಡ್ಕೋಬೇಕಂತಂದ್ರೆ ಇದ್ರ ಸ್ಕ್ವೇರ್ ಈಕ್ವಲ್ ಟು ಇದ್ರ ಸ್ಕ್ವೇರ್ ಪ್ಲಸ್ ಇದ್ರ ಸ್ಕ್ವೇರ್ ನಾವು ಮಾಡ್ಕೋಬೇಕಾಗುತ್ತೆ. ಸೊ ಸಿ ಸ್ಕ್ವೇರ್ ಈಕ್ವಲ್ ಟು ಇಲ್ಲಿ 4 ಇದೆ, 4 ಸ್ಕ್ವೇರ್ ಪ್ಲಸ್ ಇಲ್ಲಿ 6 ಇದೆ, ಸಾರಿ 6 ಅಲ್ಲ 3 ಇದೆ, 6, ಈ 6 ಕಿಲೋಮೀಟರ್ ಅನ್ನೋದು ಇಲ್ಲಿಂದ ಇಲ್ಲಿಗೆ ಇರೋ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 3 ಕಿಲೋಮೀಟರ್ ಇದೆ. 3 ಸ್ಕ್ವೇರ್, 4 ಸ್ಕ್ವೇರ್ ಅಂದರೆ 16, 3 ಸ್ಕ್ವೇರ್ ಅಂದರೆ 9, 16 ಪ್ಲಸ್ 9 ಅಂದರೆ 25. ಸೊ ಸಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 25 ಅಂದರೆ 5. ಸೊ ಇಲ್ಲಿಂದ ಇಲ್ಲಿಗೆ 5 ಕಿಲೋಮೀಟರ್ ಆಯಿತು. ಇಲ್ಲಿಂದ ಇಲ್ಲಿಗೆ ಕೂಡ ಇವಾಗ 5 ಕಿಲೋಮೀಟರ್ ಇರುತ್ತೆ, ಯಾಕಂದರೆ ಎರಡು ಡೇಟಾಗಳು ಸೇಮ್ ಇರೋದ್ರಿಂದ. ಸೊ 5 ಕಿಲೋಮೀಟರ್ ಪ್ಲಸ್ 5 ಕಿಲೋಮೀಟರ್ ನಾವು ಮಾಡಿದಾಗ ನಮಗೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಗೊತ್ತಾಗುತ್ತೆ. 5 ಪ್ಲಸ್ 5 10 ಕಿಲೋಮೀಟರ್. ಆಪ್ಷನ್ ಡಿ 10 ಕಿಲೋಮೀಟರ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಬ್ಬ ಮನುಷ್ಯನು ತನ್ನ ಗಳಿಕೆಯ 80% ಅನ್ನು ಖರ್ಚು ಮಾಡ್ತಾನೆ. ಅವನ ಆದಾಯವು 20% ಮತ್ತು ಅವನ ವೆಚ್ಚ 10% ರಷ್ಟು ಹೆಚ್ಚಾದರೆ ಅವನ ಉಳಿತಾಯ ಎಷ್ಟಾಗುತ್ತದೆ? ಓಕೆ, ಇನ್ಕಮ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ ಇರುತ್ತೆ. ಆದಾಯ ಅನ್ನೋದು ಖರ್ಚು ಮತ್ತು ಉಳಿತಾಯದ ಮೊತ್ತಕ್ಕೆ ಸಮ ಇರುತ್ತೆ. ಮೊದಲು ಅವನ ಆದಾಯ 100% ಇದ್ದಾಗ ಎಷ್ಟು ಖರ್ಚು ಮಾಡ್ತಾ ಇದ್ದ? 80% ಖರ್ಚು ಮಾಡ್ತಾ ಇದ್ದ. 80% ಖರ್ಚು ಮಾಡ್ತಾ ಇದ್ನಂದ್ರೆ ಇನ್ನುಳಿದ 20% ಉಳಿಸ್ತಾ ಇದ್ದ. ಇವಾಗ ಏನಾಗೈತಿ, ಆದಾಯ 20% ಜಾಸ್ತಿ ಆಗೈತಿ, ಅಂದ್ರೆ 100ಕ್ಕೆ 20% ಅಂದ್ರೆ 20 ಜಾಸ್ತಿ ಆಗೈತಿ. ಅವನ ವೆಚ್ಚ 10ರಷ್ಟು ಹೆಚ್ಚಾಗೈತಿ. ಮೊದಲು 80 ಖರ್ಚು ಮಾಡ್ತಾ ಇದ್ದ, ಇವಾಗ ಇದರ 10ರಷ್ಟು ಹೆಚ್ಚಾಗಿದೆ ಅಂತ. 80ರ 10 ಅಂದ್ರೆ 8 ಜಾಸ್ತಿ ಆಗೈತಿ. ಸೊ ಉಳಿತಾಯ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗುತ್ತಾ ಅಂತ ನಮ್ಮ ಕ್ವಶನ್ ಐತಿ. ಆದಾಯ ಜಾಸ್ತಿ ಆಗಿದ್ದು 20, ಖರ್ಚು ಜಾಸ್ತಿ ಆಗಿದ್ದು 8. ಸೊ 20ರಲ್ಲಿ 8 ಮೈನಸ್ ಮಾಡಿದ್ರೆ ನಮಗ 12 ಇವಾಗ ಹೆಚ್ಚಿಗೆ ಉಳಿಸ್ತಾ ಇದ್ದಾನ. 12 ಹೆಚ್ಚಿಗೆ ಉಳಿಸ್ತಾ ಇದ್ದಾನ. ಎಷ್ಟಕ್ಕೆ? 20ಕ್ಕೆ. 20ಕ್ಕೆ 12 ಹೆಚ್ಚಿಗೆ ಉಳಿಸ್ತಾ ಇದ್ದಾನೆ ಅಂತಂದ್ರೆ ನಮ್ಗೆ ಕೇಳಿರೋದು ಪರ್ಸೆಂಟೇಜ್ನಲ್ಲಿ. ಹಾಗಾದ್ರೆ 100ಕ್ಕೆ ಎಷ್ಟು ಹೆಚ್ಚಿಗೆ ಉಳಿಸ್ತಂಗ ಅಂತ ನಾವು ಕಂಡುಹಿಡ್ಕೋಬೇಕು. 21 20, 25 100, 12 60. ಸೊ ಇವಾಗ 60% ಜಾಸ್ತಿ ಉಳಿಸ್ತಾ ಇದ್ದಾನ. ನೆಕ್ಸ್ಟ್ ಕ್ವಶನ್. ಸರಿಯಾದ ಪರ್ಯಾಯವನ್ನು ಆರಿಸಿ ಮತ್ತು ನಿರ್ದಿಷ್ಟ ಸರಣಿಯಲ್ಲಿ ಪ್ರಶ್ನಾರ್ಥಕದಲ್ಲಿ ಬರಬಹುದಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಓಕೆ, ಇಲ್ಲಿ ಕ್ವಶನ್ ಮಾರ್ಕ್ ಇರುವಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕೇಳಿದಾರೆ. ನಂಬರ್ ಸೀರೀಸ್ ಮೇಲಿನ ಕ್ವಶನ್ ಇದು. ನಾವಿಲ್ಲಿ ಅಬ್ಸರ್ವ್ ಮಾಡಿದಾಗ ಒಂದೇನು ಗೊತ್ತಾಗುತ್ತೆ ಅಂತಂದ್ರೆ, ಒಂದಾದ್ಮೇಲೆ ಒಂದು ನಂಬರ್ ಜಾಸ್ತಿ ಆಗ್ತಾ ಹೋಗಿದೆ. ಒಮ್ಮೆ ಜಾಸ್ತಿ ಆಗಿದೆ, ಒಮ್ಮೆ ಡಿಕ್ರೀಸ್ ಆಗಿದೆ, ಒಮ್ಮೆ ಇನ್ಕ್ರೀಸ್ ಆಗಿದೆ, ಒಮ್ಮೆ ಡಿಕ್ರೀಸ್ ಆಗಿದೆ, ಒಮ್ಮೆ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಬೇಕು. ಹೀಗಿದ್ದಾಗ ನಾವು ಫಸ್ಟ್ ಯಾವ ಅಪ್ರೋಚಲ್ಲಿ ಮಾಡಬೇಕು ಅಂತಂದ್ರೆ, ಅಲ್ಟರ್ನೇಟಿವ್ ನಂಬರ್ಗಳಿಗೆ ಏನಾದರೂ ರಿಲೇಷನ್ ಇದೆಯಾ ಅನ್ನೋದನ್ನ ಚೆಕ್ ಮಾಡ್ಕೋಬೇಕು. ಮೊದಲು ಅದನ್ನೇ ಚೆಕ್ ಮಾಡ್ಕೊಳ್ಳೋಣ. ಅಲ್ಟರ್ನೇಟಿವ್ ನಂಬರ್ ಅಂದ್ರೆ ಒಂದಾದ ನಂತರ ಬರೋ ಒಂದು ನಂಬರ್, ಇವುಗಳ ಮಧ್ಯೆ ಏನಾದರೂ ರಿಲೇಷನ್ ಇದೆಯಾ? 24 ಮತ್ತು 20ರ ಡಿಫ್ರೆನ್ಸ್ 4 ಬರುತ್ತೆ. 20 ಮತ್ತು 16ರ ಡಿಫ್ರೆನ್ಸ್ 4 ಬರುತ್ತೆ. ಸೊ ಈ 16 ಮತ್ತು ಇಲ್ಲಿ ಕ್ವಶನ್ ಮಾರ್ಕ್ನಲ್ಲಿ ಇರುವ ಸಂಖ್ಯೆಯ ಡಿಫ್ರೆನ್ಸ್ ಕೂಡ ನಮಗೆ 4 ಬರಬೇಕು. 16ರಲ್ಲಿ ಯಾವ ಸಂಖ್ಯೆಯನ್ನು ಮೈನಸ್ ಮಾಡಿದಾಗ ನಮಗೆ 4 ಬರುತ್ತಾ? 12 ಮೈನಸ್ ಮಾಡಿದಾಗ 4 ಬರುತ್ತೆ. ಸೊ ಆಪ್ಷನ್ ಬಿ 12 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. 137 ಮೀಟರ್ ಮತ್ತು 163 ಮೀಟರ್ ಉದ್ದದ ಎರಡು ರೈಲುಗಳು ಕ್ರಮವಾಗಿ 42 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು 48 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಸಮಾನಾಂತರ ಟ್ರ್ಯಾಕ್ಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಎಷ್ಟು ಸೆಕೆಂಡ್ಗಳಲ್ಲಿ ಅವರು ಪರಸ್ಪರ ದಾಟುತ್ತವೆ? ಓಕೆ, ಇದು ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಮೇಲಿನ ಕ್ವಶನ್.
ಈ ಥರದ ಕ್ವಶನ್ಸ್ಗಳನ್ನ ನಾನು ಟೈಮ್ ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್ ಹೇಳುವಾಗ ತುಂಬ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಇವಾಗ ಇಲ್ಲಿ ಏನಾಗಿದೆ, ಇವತ್ತಿಗೂ ನೆನಪಿಡಿ, ಯಾವುದೇ ಎರಡು ಅಬ್ಜೆಕ್ಟಿವ್ಸು ಅಪೋಸಿಟ್ ಡೈರೆಕ್ಷನಲ್ಲಿ ಹೊಂಟಾಗ ಅವುಗಳ ಸ್ಪೀಡು ಆ್ಯಡ್ ಆಗುತ್ತೆ. ಒಂದೇ ಡೈರೆಕ್ಷನಲ್ಲಿ ಹೊಂಟಾಗ ಒಂದರ ಸ್ಪೀಡ್ನಲ್ಲಿ ಒಂದು ಮೈನಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲೊಬ್ಬ ಪೊಲೀಸ್ ನಿಂತಿದ್ದಾನ, ಇಲ್ಲೊಬ್ಬ ಕಳ್ಳ ನಿಂತಿದ್ದಾನ, ಕೆ ಪವರ್ ಕಳ್ಳ. ಪೊಲೀಸು ಮತ್ತು ಕಳ್ಳನ ನಡುವೆ 10 ಮೀಟರ್ ಡಿಸ್ಟೆನ್ಸ್ ಇದೆ. ಇವ 2 ಮೀಟರ್ ಪರ್ ಸೆಕೆಂಡ್ನಲ್ಲಿ ಓಡ್ತಾನೆ ಅಂತಂದರೆ, ಈ ಕಳ್ಳ ಅಲ್ಲೇ ನಿಂತಿದ್ದಂದ್ರೆ 5 ಸೆಕೆಂಡ್ನಲ್ಲಿ ಇವನ್ನ ನಾವು ಹಿಡಿದು ಬಿಡ್ಬೋದು. ಬಟ್ ಕಳ್ಳನೂ ಓಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಅವನ ಡೈರೆಕ್ಷನ್ನಲ್ಲೇ ಅವನ ಅಪೋಸಿಟ್ ಡೈರೆಕ್ಷನಲ್ಲೇ ಕಳ್ಳನೂ ಓಡೋದಕ್ಕೆ ಸ್ಟಾರ್ಟ್ ಮಾಡಿದರೆ, ಒಂದು ವೇಳೆ ಕಳ್ಳನ ಸ್ಪೀಡು 1 ಮೀಟರ್ ಪರ್ ಸೆಕೆಂಡ್ ಇದ್ರೆ ಅವಾಗ ಈ ಸ್ಪೀಡ್ನಲ್ಲಿ ಇವನ ಸ್ಪೀಡು ಮೈನಸ್ ಆಗುತ್ತೆ. ಮೊದಲು ಅವ್ನಿಗೆ ಹಿಡಿಯೋದಕ್ಕೆ ಬೇಕಾಗಿರೋ ಟೈಮು 5 ಸೆಕೆಂಡ್, ಯಾವಾಗ ಸ್ಟ್ಯಾಟಿಕ್ ಆಗಿ ನಿಂತಾಗ. ಇವಾಗ ಕಳ್ಳನೂ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಇವ ಸೆಕೆಂಡಿಗೆ 2 ಮೀಟರ್ ಓಡಿದಾಗ 1 ಮೀಟರ್ ಓಡಿರ್ತಾನೆ. ಸೊ ಈ ಸ್ಪೀಡ್ನಲ್ಲಿ ಈ ಸ್ಪೀಡ್ ಮೈನಸ್ ಆಗುತ್ತೆ, 1 ಮೀಟರ್ ಪರ್ ಸೆಕೆಂಡ್ ಅಷ್ಟೇ ಉಳಿಯುತ್ತೆ. ಸೊ 10 ಮೀಟರ್ ಹೋಗೋದಕ್ಕೆ 10 ಸೆಕೆಂಡ್ ಬೇಕಾಗುತ್ತೆ. ಒಂದೇ ಡೈರೆಕ್ಷನಲ್ಲಿ ಇದ್ದಾಗ ಸ್ಪೀಡ್ಗಳು ಆ್ಯಡ್ ಆಗ್ತಾವೆ, ಅಪೋಸಿಟ್ ಡೈರೆಕ್ಷನಲ್ಲಿ ಇದ್ದಾಗ ಒಂದೇ ಡೈರೆಕ್ಷನಲ್ಲಿ ಇದ್ದಾಗ ಸ್ಪೀಡ್ಗಳು ಮೈನಸ್ ಆಗ್ತಾವೆ. ಯಾವುದ್ರಲ್ಲಿ ಯಾವ್ದು ಮೈನಸ್ಸು? ಅತಿ ಹೆಚ್ಚು ಸ್ಪೀಡ್ನಲ್ಲಿ ಕಡಿಮೆ ಸ್ಪೀಡ್ ಮೈನಸ್ ಆಗುತ್ತೆ. ಅಪೋಸಿಟ್ ಡೈರೆಕ್ಷನಲ್ಲಿ ಇದ್ದಾಗ ಒಂದು ಸ್ಪೀಡ್ಗೆ ಇನ್ನೊಂದು ಸ್ಪೀಡ್ ಆ್ಯಡ್ ಆಗುತ್ತೆ. ನೋಡಿ, ಇದೇ ಕಳ್ಳ ಈ ಕಡೆ 1 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಬರ್ತಾ ಇದ್ರೆ, ಪೊಲೀಸ್ ಅವನ ಕಡೆನೇ 2 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಓಡ್ತಾ ಇದ್ರೆ ಒಟ್ಟಾರೆಯಾಗಿ 3 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಪ್ರತಿ ಸೆಕೆಂಡ್ಗೆ 3 ಮೀಟರ್ ಅಂದ್ರೆ 10 ಸೆಕೆಂಡ್ಗೆ 3.33 ಸೆಕೆಂಡ್ ನಲ್ಲಿ ಅವನನ್ನ ಹಿಡಿದು ಬಿಡಬಹುದು. ಇವಾಗ ಇಲ್ಲಿ ಟ್ರೈನ್ ವಿಷಯಕ್ಕೆ ಬರೋಣ. ಒಂದು ಟ್ರೈನಿನ ಉದ್ದ 137 ಮೀಟರ್ ಇದೆ. ಇನ್ನೊಂದು ಟ್ರೈನಿನ ಉದ್ದ 163 ಮೀಟರ್ ಇದೆ. ಇವಾಗ ಎರಡು ಸಮಾನಾಂತರ ಟ್ರ್ಯಾಕ್ಗಳಲ್ಲಿ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದವು. ಈ ಟ್ರೈನ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಈ ಟ್ರೈನ್ ಈ ಡೈರೆಕ್ಷನಲ್ಲಿ ಹೋಗ್ತಾ ಇದೆ. ಇವಾಗ ಎರಡು ಒಂದೊಂದು ದಾಟೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ, ಎಷ್ಟು ಸೆಕೆಂಡ್ ಟೈಮ್ ತಗೊಳ್ತಾವ ಅಂತ ನಮ್ಮ ಕ್ವಶನ್ ಕೇಳಿದಾರೆ. ಯಾವಾಗಲೂ ನೆನಪಿಡಿ, ಈ ಟ್ರೈನ್ ಸ್ಟ್ಯಾಟಿಕ್ ಆಗಿದ್ದಾಗ ಈ ಟ್ರೈನನ್ನು ದಾಟೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇತ್ತು. ಒಂದು ವೇಳೆ ಇದೇ ಟ್ರೈನ್ ಸ್ಟ್ಯಾಟಿಕ್ ಆಗಿದ್ದಾಗ ಈ ಟ್ರೈನನ್ನ ದಾಟೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇತ್ತು. ಈ ಎಲ್ಲಾ ಟೈಮ್ಗಳಿಗಿಂತ ಇದು ಈ ಕಡೆ ಹೊಂಟಿದೆ, ಇದು ಈ ಕಡೆ ಹೊಂಟಾಗ ತಗೊಳ್ಳೋ ಟೈಮ್, ಒಂದೊಂದು ದಾಟೋ ಟೈಮ್ ಕಡಿಮೆ ಇರುತ್ತೆ. ಬಿಕಾಸ್ ಎರಡು ಮೂವ್ ಆಗ್ತಾ ಇದಾವೆ. ಹಾಗಾದ್ರೆ ಈ ಟ್ರೈನು ಮತ್ತು ಈ ಟ್ರೈನ್ ಅಂದ್ರೆ ಈ ಒಂದೊಂದು ದಾಟದಾಗ ಈ ಟ್ರೈನ್ ಇಲ್ಲಿ ಬಂದಿರುತ್ತಾ, ಇಂಜಿನ್ ಇಲ್ಲಿ ಇರುತ್ತಾ. ಇದು ಒಂದೊಂದು ದಾಟದಾಗ ಈ ಟ್ರೈನ್ ಇಲ್ಲಿ ಬಂದಿರುತ್ತಾ, ಅಂದ್ರೆ ಇಂಜಿನ್ ಇಲ್ಲಿ ಇರುತ್ತಾ. ಅಂದ್ರೆ ಡಿಸ್ಟೆನ್ಸ್ ಏನಾಯ್ತು, ಈ ಟ್ರೈನಿಂದು ಮತ್ತು ಈ ಟ್ರೈನಿಂದ ನಮಗೆ ಲೆಂತೆ ಡಿಸ್ಟೆನ್ಸ್ ಆಗುತ್ತಾ. ಮೊದಲನೇದು 137 ಮೀಟರ್ ಇದೆ, ಎರಡನೇದು 163 ಮೀಟರ್ ಇದೆ. ಸೊ ಒಟ್ಟು ಡಿಸ್ಟೆನ್ಸ್ ಎಷ್ಟಾಯ್ತು? 140 ಪ್ಲಸ್ 160 ಅಂದ್ರೆ 300 ಮೀಟರ್ ಆಯ್ತು. ಈ 300 ಮೀಟರ್ನ ಇವೆರಡು ಸ್ಪೀಡ್ಗಳನ್ನ ಆ್ಯಡ್ ಮಾಡ್ಬೇಕು ಇವಾಗ. ಬಿಕಾಸ್ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೊಂಟಿದಾವೆ. 48 ಪ್ಲಸ್ 42 ಅಂದ್ರೆ 90 ಕಿಲೋಮೀಟರ್ ಪರ್ ಅವರ್ ಆಯ್ತು. ನಮಗೆ ಡಿಸ್ಟೆನ್ಸ್ 300 ಮೀಟರ್ ಇದೆ, ಸ್ಪೀಡ್ 90 ಕಿಲೋಮೀಟರ್ ಪರ್ ಅವರ್ ಇದೆ. ಸೊ ಇದನ್ನ ನಾವು ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಕಿಲೋಮೀಟರ್ ಪರ್ ಸೆಕೆಂಡ್ ಅಲ್ಲಿ ಇರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಹೇಗೆ ಕನ್ವರ್ಟ್ ಮಾಡೋದಂತ ನಾ ಆಲ್ರೆಡಿ ಹೇಳಿದ್ದೀನಿ. ಕಿಲೋಮೀಟರ್ ಪರ್ ಅವರ್ ನಲ್ಲಿ ಇದ್ದಿದ್ದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ನಾವು 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. 5/18 ಇಂದಾನೇ ಯಾಕೆ ಮಲ್ಟಿಪ್ಲೈ ಮಾಡ್ಬೇಕು ಅನ್ನೋದನ್ನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವಾಗ ಏನಾಗುತ್ತೆ, 18 ಒಂದಲೇ 18, 18 ಐದಲೇ 90, 5 ಐದಲೇ 25. ಸೊ ನಮಗೆ ಏನ್ ಬರುತ್ತೆ, 25 ಮೀಟರ್ ಪರ್ ಸೆಕೆಂಡ್ ಬರುತ್ತೆ ಸ್ಪೀಡು. ಸೆಕೆಂಡ್ಗೆ 25 ಮೀಟರ್ ಹೋಗ್ತಾ ಇದೆ ಅಂತಂದ್ರೆ 300 ಮೀಟರ್ ಹೋಗೋದಕ್ಕೆ 300/25. 25 ಒಂದಲೇ 25, 5 ಕ್ಯಾರಿ ಆಯಿತು, 25 ಎರಡಲೇ 50. ಸೊ ಒಟ್ಟಾರೆಯಾಗಿದ್ದು 12 ಸೆಕೆಂಡ್ ಟೈಮ್ ತಗೊಳ್ತವೆ ಒಂದೊಂದು ದಾಟೋದಕ್ಕೆ. ನೆಕ್ಸ್ಟ್ ಕ್ವಶನ್, ಗುಂಪಿಗೆ ಸೇರೋದನ್ನು ಆಯ್ಕೆ ಮಾಡಿ. ಆಡ್ ಒನ್ ಯಾವ್ದು ಅಂತ ನಾವು ಚೂಸ್ ಮಾಡ್ಕೋಬೇಕಾಗುತ್ತೆ. ಆಪ್ಷನ್ ಎ ರಾಕೆಟ್ಗಳು ಅಂತಿದೆ, ಆಪ್ಷನ್ ಬಿ ಗ್ಯಾಲಕ್ಸಿಗಳು ಅಂತಿದೆ, ಆಪ್ಷನ್ ಸಿ ಗ್ರಹಗಳು ಅಂತಿವೆ, ಆಪ್ಷನ್ ಡಿ ನಕ್ಷತ್ರಗಳು ಅಂತಿವೆ. ನಾವು ಸ್ವಲ್ಪ ಅಬ್ಸರ್ವ್ ಮಾಡಿಬಿಟ್ರು ಗೊತ್ತಾಗ್ಬಿಡುತ್ತೆ. ಈ ಗ್ರಹಗಳು, ಗ್ಯಾಲಕ್ಸಿಗಳು, ನಕ್ಷತ್ರಗಳು ಇವೆಲ್ಲ ಆಕಾಶಕಾಯಗಳು, ಏನು ನಾವು ಸೆಲೆಸ್ಟಿಯಲ್ ಬಾಡೀಸ್ ಅಂತ ಕರಿತೀವಿ ಅವು.
ರಾಕೆಟ್ಗಳು ಅನ್ನೋದು ಅಲ್ಲ, ರಾಕೆಟ್ಗಳು ಮ್ಯಾನ್ ಮೇಡ್ ಇವು. ಸೊ ನಮಗೆ ಆನ್ಸರ್ ರಾಕೆಟ್ಗಳೇ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಮತ್ತೆ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.